ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ಭಾಷಣ ಮಾಡಿ ನಿಂದಿಸಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಮೇಲೆ ಕಾನೂನು ರೀತಿ ಕ್ರಮ ಆಗಲೇಬೇಕು. ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ಭಾಷಣ ಮಾಡಿ ಇರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಮೇಲೆ ಸುಮೋಟೋ ಕೇಸ್ ದಾಖಲು ಆಗಲೇಬೇಕು. ಕಲ್ಲಡ್ಕ ಪ್ರಭಾಕರ್ನನ್ನು ತಕ್ಷಣ ಬಂಧಿಸಬೇಕು. ಬೇಕೇ ಬೇಕು. ಬೇಕೇ ಬೇಕು. ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ಸರ್ಕಾರವೇ ಮುತುವರ್ಜಿ ವಹಿಸಿ ಬಂಧನ ಮಾಡಲೇಬೇಕು. ಆತ್ಮೀಯ ಬಂಧುಗಳೇ, ಈ ದಿನ ನಾವು ಇಲ್ಲಿ ಸೌಹಾರ್ದ ಒಕ್ಕೂಟ ಹಾಗೂ ಎಲ್ಲಾ ಪ್ರಗತಿ ಸಮಾನ ಮನಸ್ಕ ವೇದಿಕೆ ಮತ್ತು ಎಲ್ಲಾ ಪ್ರಗತಿಪರ ಒಕ್ಕೂಟದಿಂದ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ಮೊನ್ನೆ 24ನೇ ತಾರೀಕು ಹನುಮ ಜಯಂತಿಯ ಸಂಕೀರ್ತನ ಯಾತ್ರೆಯಲ್ಲಿ ಕಲ್ಲಡ್ಕ ಭಟ್ ಅವರು ಮುಸ್ಲಿಂ ಹೆಂಗಸರಿಗೆ ಬಹಳ ಅವಹೇಳನಕಾರಿಯಾಗಿ ಹೇಳಿದ್ದಾರೆ. ಮುಸ್ಲಿಮರಿಗೆ ಮೊದಲು ಪರ್ಮನೆಂಟ್ ಗಂಡ ಇರಲ್ಲ, ಈಗ ನಮ್ಮ ಮೋದಿ ಅವರು ಬಂದು ಅವರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲು ದಿನಕ್ಕೊಬ್ಬರು ಗಂಡ ಅಂತ ಬಹಳ ಅಶ್ಲೀಲವಾಗಿ ಅವಹೇಳನಕಾರಿ, ಬಹಳ ಮನಸ್ಸಿಗೆ ನೋವುಂಟು ಆಗುವ ರೀತಿ ಮಾತಾಡಿದ್ದಾರೆ. ಇದು ಬಹಳ ಖಂಡನೀಯ. ಬರೀ ಮುಸ್ಲಿಂ ಮಹಿಳೆ ಮಾತ್ರ ಅಂತಲ್ಲ, ಇಡೀ ಮಹಿಳಾ ಸಮುದಾಯಕ್ಕೆ ಇದು ಬಹಳ ಖಂಡನೀಯ. ಒಬ್ಬ ಮಹಿಳೆ ಅವ್ರಿಗೂ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ, ಪ್ರತಿಯೊಂದು ಅವ್ರು ಕಾರ್ಯನಿರ್ವಹಿಸ್ತಾಳೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತವನ್ನು ಭಾರತಾಂಬೆ ಅಂತ ಪೂಜಿಸ್ತೀವಿ. ನಾವು ಇಲ್ಲಿ ಕನ್ನಡಾಂಬೆ ಅಂತ ಪೂಜಿಸ್ತೀವಿ. ನಾವು ತಾಯಿ ಚಾಮುಂಡೇಶ್ವರಿ ಅಂತ ಪೂಜಿಸ್ತೀವಿ. ಎಲ್ಲರಿಗೂ ಬರೀ ಹೆಣ್ಣಿನ ಸ್ವರೂಪನೇ ಇದೆ. ಅಂತದಲ್ಲಿ ಈ ಹೆಣ್ಣಿನ ಸ್ವರೂಪ ಇರುವಂತ ಈ ಹೆಂಗಸರನ್ನ ಬಹಳ ಅವಹೇಳನಕಾರಿಯಾಗಿ, ಬಹಳ ತುಚ್ಛವಾಗಿ, ಬಹಳ ಕಠೋರವಾಗಿ ಅವರು ಮಾತಾಡಿದ್ದಾರೆ. ಈ ಮಾತುಗಳು ಅವರು ಆಡಬಾರ್ದಿತ್ತು. ದೇವರ ಕಾರ್ಯಕ್ರಮದಲ್ಲಿ ಅವ್ರು ದೇವ್ರ ಬಗ್ಗೆ ಮಾತಾಡ್ಬೇಕಿತ್ತು, ದೇವ್ರ ಬಗ್ಗೆ ಹೇಳ್ಬೇಕಿತ್ತು, ಒಳ್ಳೆ ಮಾತಾಡ್ಬೇಕಿತ್ತು. ಅದನ್ನ ಬಿಟ್ಟು ಈ ಪ್ರಚೋದನಕಾರಿ ಭಾಷಣ ಮಾಡಿ ಜನಗಳಲ್ಲಿ ವಿಷಬೀಜ ಬಿತ್ತಿ ಇಲ್ಲಿ ನಾವು ಅನ್ಯೋನ್ಯವಾಗಿದ್ದೀವಿ. ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸಾಮರಸ್ಯವಾಗಿ ಇದ್ದೀವಿ. ಎಲ್ಲ ಬಹಳ ಅಣ್ಣ ತಮ್ಮಂದಿರ ತರ ಇದ್ದೀವಿ. ಅದನ್ನ ಅವರು ಹೊಡೆದಾಕಿ ನಾವು ಇಲ್ಲಿ ವಿಷಬೀಜ ಬಿತ್ತಿ ಮುಸ್ಲಿಮಾನರನ್ನೇ ಟಾರ್ಗೆಟ್ ಮಾಡಿ, ಕೇವಲ ಮುಸಲ್ಮಾನರು ಏನಂತ ತಪ್ಪು ಮಾಡಿದೀವಿ ಸರ್, ನಾವು ಅಂತ ತಪ್ಪು ಮಾಡಿರೋದು ಯಾರು ಹೇಳಿ? ನಾವು ಮಾಡಿದ ತಪ್ಪು ಏನ್ ಹೇಳಿದ್ವಿ? ಬರೀ ಮುಸಲ್ಮಾನ್ಗೆ ಟಾರ್ಗೆಟ್ ಮಾಡಿ ಮುಸಲ್ಮಾನರನ್ನ ಬಹಳ ತುಚ್ಛವಾಗಿ ಮಾತಾಡಿದ್ರಿ. ಅವ್ರಿಗೆ ಬಹಳ ಬೇಗ ಆದಷ್ಟು ಕಾನೂನಿನ ಕ್ರಮ ತೆಗೆದು ತಾವು ಬಂಧಿಸಬೇಕು ಅಂತ ನಮ್ಮ ಮನವಿ. ಬನ್ನಿ ಮೇಡಮ್, ಹೇಳ್ಬಿಡಿ ಮೇಡಮ್, ಹೇಳ್ಬಿಡಿ ಮೇಡಮ್. ಕಾನೂನಂತೆ ಕಾನೂನು ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಬಂಧಿಸಬೇಕು. ಕಲ್ಲಡ್ಕ ಪ್ರಭಾಕರನಿಗೆ ಬಂಧಿಸಬೇಕು. ದಲಿತ ಸಂಘಟನೆ ಕರುಣಾ ರಕ್ಷಣೆ, ಕರ್ನಾಟಕ ರಾಜ್ಯ ರೈತ ಸಂಘ, ತಾಲೂಕು ದಲಿತ ಮಹಿಳಾ ಸಂಘದ ವತಿಯಿಂದ ಇವತ್ತು ಎಲ್ಲಾ ಸಂಘಟನೆಗಳು ಸೇರಿ ತಾರೀಖು 24/12/23 ಮಧ್ಯಾಹ್ನ 3 ಗಂಟೆಗೆ ಹನುಮ ಜಯಂತಿ ಸಂಕೀರ್ತನ ಯಾತ್ರೆ ದಿನದಂದು ಕಲ್ಲಡ್ಕ ಭಟ್ ಪ್ರಭಾಕರ್ ಅವರು ಬಂದು ಮುಸ್ಲಿಂ ಮಹಿಳೆಯರಿಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ದಯವಿಟ್ಟು ತಾವು ದಂಡಾಧಿಕಾರಿಗಳಾದ ತಾವು ಅವರಿಗೆ ಕಾನೂನಿನ ಕ್ರಮ ತೆಗೆದು ಆದಷ್ಟು ಬೇಗ ಬಂಧಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಬನ್ನಿ ಮೇಡಮ್. ಸರ್, ಎಲ್ಲ ಹೆಣ್ಮಕ್ಳು ಒಂದೇ ಸರ್, ಯಾವುದೇ ಹೆಣ್ಮಕ್ಳಾದ್ರೂ ಈ ತರದ ಹೇಳಿಕೆ. ಮುಸ್ಲಿಂ ಸೌಹಾರ್ದ ಒಕ್ಕೂಟ ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಮಳವಳ್ಳಿಯ ಜನವಾದಿ ಮಹಿಳಾ ಸಂಘಟನೆಗಳು ಸೇರಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮೂಲಕ ನಮಗೆ ಆಗಿರುವಂತ ಅನ್ಯಾಯ, ನೋವು ಇವುಗಳಿಗೆ ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಮೊನ್ನೆ ನಡೆದಂತ ಹನುಮ ಜಯಂತಿ ಸಂಕೀರ್ತನ ಯಾತ್ರೆಯಲ್ಲಿ ಈ ಪ್ರಭಾಕರ್ ಭಟ್ ಅವರು ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅಮಾನವೀಯವಾಗಿ ಮತ್ತೆ ಬಹಳ ಅಶ್ಲೀಲವಾಗಿ ಪದಗಳನ್ನ ಬಳಸಿ ನಮ್ಗೆ ಇಡೀ ಇಸ್ಲಾಂ ಧರ್ಮಕ್ಕೆ ಅವರು ಅಪಚಾರ ಮಾಡಿದ್ದಾರೆ. ಅಂತವ್ರನ್ನ ಸರ್ಕಾರ ನೋಡಿಯೂ ನೋಡದಂತೆ ಇದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಅಂತ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಸ್ಥಳೀಯ ಆಯೋಜಕರನ್ನು ಕೂಡ ನಾವು ಬಂಧಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲೋ ಇದ್ದಂತ ಇಲ್ಲಿ ಶಾಂತಿ ಸೌಹಾರ್ದಯುತವಾಗಿ ನಾವು ಬದುಕ್ತಾ ಇದ್ದೀವಿ. ಮುಸಲ್ಮಾನರು, ಹಿಂದೂಗಳು ಎಲ್ಲ ಜನರು ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇದ್ದೀವಿ. ಇಂಥ ವಾತಾವರಣದಲ್ಲಿ ದಕ್ಷಿಣ ಕನ್ನಡದ ಕಲ್ಲಡ್ಕ ಪ್ರಭಾಕರ್
ಕೋಮು ವಿಷ ಬೀಜವನ್ನ ಬಿತ್ತಿದ್ದಾರೆ. ಅಂತವ್ರನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೆ. ಹನುಮ ವಿಸರ್ಜನಾ ಸಭೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮುಸ್ಲಿಮ್ಸ್ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ, ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಅನ್ನುವಂತ ಪದಗಳನ್ನ ಬಳಕೆ ಮಾಡಿ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ನ ಮಂಡ್ಯ ಜಿಲ್ಲೆಯ ಜನರು ಉಗ್ರವಾಗಿ ನಾವು ಖಂಡಿಸ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಇವತ್ತು ಪ್ರೀತಿ ವಿಶ್ವಾಸದ ನೆಲೆ ಇದು, ಸೌಹಾರ್ದತೆಯ ನೆಲೆ ಇದು. ಇದು ಕುವೆಂಪು ಅವರ ನೆಲೆ. ಕುವೆಂಪು ಹೇಳಿದಂತ ರೀತಿನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಬಂದು ವಿಷದ ಬೀಜವನ್ನ ಬಿತ್ಲಿಕ್ ಬಂದಿದ್ದಾರೆ. ಇಲ್ಲಿ ರೈತರು ಇಲ್ಲಿರ್ತಕ್ಕಂಥ ಜನರು ತಮ್ಮ ಬೆವರು ರಕ್ತವನ್ನ ಸುರಿಸಿ ಸಕಲ ಜೀವಿಗಳಿಗೂ ಅನ್ನ ಹಾಕ್ತಕ್ಕಂಥ ರೈತ ಮಂಡ್ಯ ಜಿಲ್ಲೆ ಇರ್ತಕ್ಕಂಥವ್ರು. ಇವತ್ತು ಕಬ್ಬು ಬೆಳಿತೀವಿ, ನಮ್ ಕಬ್ಬು ಬೆಳೆದು ಎಲ್ಲಕ್ಕೂ ಸಿಹಿಯನ್ನ ಹಂಚ್ತೀವಿ, ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ. ನಾವು ಬೆಳೆದಂತ ಇಡೀ ಜನರಿಗೆಲ್ಲ ಊಟವನ್ನ ಹಾಕ್ತಕ್ಕಂಥ ಮಂಡ್ಯ ಜಿಲ್ಲೆನಲ್ಲಿ ವಿಷದ ಬೀಜವನ್ನ ಬಿತ್ಲಿಕ್ ಬಂದಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು. ಈಗಾಗಲೇ FIR ನಾವು ಜನವಾದಿ ಮಹಿಳಾ ಸಂಘಟನೆ ಮಳವಳ್ಳಿನಲ್ಲಿ ಕೇಸನ್ನು ದಾಖಲಿಸ್ಲಿಕ್ಕೆ ಹೋಗಿದೀವಿ. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಕೇಸ್ ಹಾಕಿದೆ ಅಂತ ಆ ಕೇಸನ್ನು ಇಲ್ಲಿ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಅವತ್ತು ಆ ಸಭೆ ನಡೆದಂತ ಸಂದರ್ಭದಲ್ಲಿ ಆ ಸಭೆನಲ್ಲೇ ಪೊಲೀಸ್ ಇಲಾಖೆ ಅಲ್ಲಿ ಇತ್ತು. ಸಂಬಂಧಪಟ್ಟಂತ IG ಅವರು ಇದ್ರು, SP ಅವರು ಇದ್ರು, DYSP ಅವರು ಇದ್ರು, ಸಂಬಂಧಪಟ್ಟಂತ ಠಾಣೆಯವರಲ್ಲಿ ಇದ್ರು. ಸುಮೋಟ ಕೇಸನ್ನ ಅಲ್ಲೇ ದಾಖಲು ಮಾಡ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಿಲ್ಲಿಸಿ ಆ ದಾಖಲು ಸ್ವಯಂ ಪ್ರೇರಿತವಾಗಿ ಸರ್ಕಾರ ಕೇಸನ್ನ ದಾಖಲು ಮಾಡ್ಬೇಕಾಗಿತ್ತು. ಯಾಕೆ ದಾಖಲು ಮಾಡ್ಲಿಲ್ಲ? ಆಯ್ತು, ಬಂದು ಸುಮಾರು ಕಡೆ ಕೇಸನ್ನ ಈಗಾಗಲೇ ದೂರನ್ನ ಕೊಟ್ಟು FIR ಆಗಿದೆ. FIR ಆದ್ಮೇಲೆ ತಕ್ಷಣದಲ್ಲೇ ಅವ್ರು ಅರೆಸ್ಟ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ಕಲ್ಲಡ್ಕ ಪ್ರಭಾಕರ್ ಅವ್ರು ಯಾವಾಗ್ಲೂ ಕೊಡ್ತಾನೆ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾದಂತ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥ ಅತಿ ಹೆಚ್ಚಿದೆ. ಯಾಕೆ ಅಂತಂದ್ರೆ ಇದು ಮನುಸ್ಮೃತಿಯನ್ನ BJP RSS ಸಂಘ ಪರಿವಾರ ಇವರೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಮಹಿಳೆಯನ್ನ 2ನೇ ದರ್ಜೆ ಪ್ರಜೆಗಳಾಗಿ ಕಾಣ್ತಕ್ಕಂಥದ್ದು ಅವರ ಮನುಸ್ಮೃತಿ ಒಳಗಡೆ ಇದೆ. ಹೆಣ್ಣು ಅಂತ ಹೇಳಿದ್ರೆ ಚಂಚಲೆ, ಅವ್ರು 4 ಜನ ನಡುವೆ ಸಮಾನವಾಗಿ ನಿಂತ್ಕೊಳ್ಳಿಕ್ ಅವಕಾಶ ಇಲ್ಲ. ಮಕ್ಕಳ ಲಾಲನೆ ಪಾಲನೆ ಮಾಡ್ಕೊಂಡು ಮನೆ ಒಳಗಡೆ ಇರ್ಬೇಕು. ಅವ್ರ ಗಂಡನಿಗೆ ಸುಖ ಕೊಡಕ್ ಮಾತ್ರ ಹೆಣ್ಣು ಇರ್ತಕ್ಕಂಥದ್ದು, ಮಕ್ಕಳು ಏರಕ್ ಮಾತ್ರ ಅವ್ಳು ಇರ್ತಕ್ಕಂಥದ್ದು. ಹೆಣ್ಣು ಅಂತ ಹೇಳಿದ್ರೆ ಬಾಲ್ಯದಲ್ಲಿ ತಂದೆಯ ಅಧೀನದಲ್ಲಿ ಇರ್ಬೇಕು, ಯೌವನಕ್ಕೆ ಬಂದಾಗ ಗಂಡನ ಅಧೀನದಲ್ಲಿ ಇರ್ಬೇಕು, ಮುಪ್ಪಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಮಗನ ಅಧೀನದಲ್ಲಿ ಇರ್ಬೇಕು ಅನ್ನುವಂತ ಅವರ ಮನುಸ್ಮೃತಿಯನ್ನ ಇವತ್ತು ಮಂಡ್ಯ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಂದಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ನಾವು ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನೀವು ಇಲ್ಲಿ ಪ್ರೀತಿ ವಿಶ್ವಾಸದ ಬೇರುಗಳು ಬಿಗಿಯಾಗಿದೆ, ಸೌಹಾರ್ದತೆಯ ಬೇರುಗಳು ಬಿಗಿಯಾಗಿದೆ. ನೀವು ಇವತ್ತು ವಿಷದ ಬೀಜವನ್ನ ಬಿತ್ತಿದ್ರೆ ಬುಡು ಸಮೇತ ಕಿತ್ತಿ ಎಸಿತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರಿಗೆ, ಈ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿ ಜನರಿಗೆ ನಾವೆಲ್ಲ ಸೌಹಾರ್ದತೆಯಿಂದ ಬದುಕ್ತಾ ಇದೀವಿ. ನಮ್ಮ ಬದುಕ್ಲಿಕ್ ಬಿಡಿ, ಅದನ್ನ ಬಿಟ್ಟು ನಿಮ್ ವಿಷ ಬೀಜವನ್ನ ಬಿತ್ತಕ್ ಬಂದ್ರೆ 2024ಕ್ಕೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಒಂದ್ ಕಡೆ ಕೊಡ್ತಾ ಇದೀವಿ. ಇನ್ನೊಂದ್ ಕಡೆ ನಮ್ಮ ಮಂಡ್ಯ ಸಂಸದರು ಸುಮಲತಾ ಮೇಡಮ್ ಅವರು ಏನ್ ಮಾಡ್ತಾ ಇದ್ರು, ಒಂದೇ ಒಂದು ಹೇಳಿಕೆಗಳಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರ್ತಕ್ಕಂತ ಒಬ್ಬ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿರ್ತಕ್ಕಂಥದ್ದು ಸರಿಯಾದಂತದ್ದಲ್ಲ ಅಂತ ಹೇಳಿ ಯಾವುದೇ ಒಂದು ಮಾಧ್ಯಮಗಳಲ್ಲಾಗ್ಲಿ ಪತ್ರಿಕೆಗಳಾಗ್ಲಾಗಿ ಎಲ್ಲಿ ಕಂಡಂತದನ್ನ ನಾವು ನೋಡ್ಲಿಲ್ಲ. ಹಂಗಾಗಿ ನಾವು ನಮ್ಮ ಸುಮಲತಾ ಮೇಡಮ್ ಹೇಳ್ತಾ ಇರ್ತಕ್ಕಂಥದ್ದು, ಮೊದಲು ನೀವು ನಮ್ಮ ಮಂಡ್ಯ ಜಿಲ್ಲೆಯ ಸಂಸದರು ಒಬ್ಬ ಹೆಣ್ಣುಮಗಳಾಗಿ ಈ ಘಟನೆಯ ತಕ್ಷಣದಲ್ಲೇ ಖಂಡಿಸಬೇಕು. ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಸರ್ಕಾರಕ್ಕೆ ಒತ್ತಡವನ್ನ ಹೇಳಬೇಕು ಅನ್ನುವಂಥದ್ದನ್ನ ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಅವ್ರಿಗೆ प्रभाकर भट्ट बोली इनसे बहुत गलत ये मुसलमानों के भाईकां को बहुत बेइज्जती की बात करी उन्होंने, उनको अरेस्ट करना जरूर। नहीं, ऐसा जो होता है क्या यहाँ का शांति भंग करने के लिए किया गया है या गंदी सियासत है ये? क्या है मैडम? गंदी सियासत ये, उनको पहले हुआ सकता जल्दी उनको अरेस्ट करना, यानी उनको अरेस्ट करने की मांग रख रहे हैं। और जो ख्वातीन के लिए बोले हैं, ये बारे में आपको क्या फील हो रहा है? खासकर औरतों के बारे में बहुत खराब बोल कर रही है। फील हो रहा है क्या ऐसा औरतों के बारे में ऐसा बोलती? औरतों को भी घर में भी वहाँ भी उनको प्रॉब्लम रहता है, बाहर भी ऐसा उनको बातें करे तो उनको बहुत दिल को दुख होता है। आपका नाम बोलो। खैरुन्निसा, कहाँ से यहाँ? पालहಳ್ಳಿ। ಆತ್ಮೀಯ ಬಂಧುಗಳೇ, ಏನು ಮಂಡ್ಯ ಜಿಲ್ಲೆ ಒಳಗಡೆ ಅದರಲ್ಲೂ ಶ್ರೀರಂಗಪಟ್ಟಣವನ್ನ ನೆಲೆಯಾಗಿರಿಸಿಕೊಂಡಿರ್ತಕ್ಕಂಥ RSS ಹನುಮ ಜಯಂತಿಯ ಹೆಸರಿನಲ್ಲಿ ಇಲ್ಲಿ ಶಾಂತಿಯನ್ನ ಕದಡಲಿಕ್ಕೆ, ಕೋಮು ವಿಷ ಬೀಜವನ್ನ ಬಿತ್ತಲಿಕ್ಕೆ
ಪ್ರತಿ ವರ್ಷನೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಕಳೆದ ಡಿಸೆಂಬರ್ನಲ್ಲಿಯೂ ಕೂಡ ಗಂಜಾಂನಲ್ಲಿ ಒಂದು ಮುಸಲ್ಮಾನರ ಮನೆ ಮೇಲೆ ಬಾವುಟವನ್ನ ಕಿತ್ತಾಕಿ ಕೇಸರಿ ಬಾವುಟವನ್ನ ಹಾಕೋದ್ರ ಮುಖಾಂತರ ಗಲಭೆಯನ್ನ ಉಂಟು ಮಾಡಿದಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ತಕ್ಕ ಪಾಠವನ್ನ ಕಲಿಸಿ FIR ಅನ್ನ ಮಾಡಿ ನಾವೆಲ್ಲ ಕೂಡ ಒಂದು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಸೌಹಾರ್ದತೆಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಅದೇ ರೀತಿ ಇವತ್ತು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂಥವನು ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಬಂದು ಕೋಮು ವಿಷ ಬೀಜವನ್ನ ಬಿತ್ತಲಿಕ್ಕೆ ಮಹಿಳೆಯರನ್ನ ಅವನು ಅಸ್ತ್ರವಾಗಿ ಮಾಡಿಕೊಂಡು ಮಹಿಳೆಯರನ್ನ ಅಶ್ಲೀಲವಾಗಿ ಆ ಒಂದು ಮುಸ್ಲಿಮ್ಸ್ ಹೆಣ್ಮಕ್ಳುಗಳಿಗೆ ದಿನಕ್ಕೊಬ್ಬ ಗಂಡಂದ್ರಿದ್ರು ಅವ್ರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ನಮ್ಮ ಮೋದಿ ಸರ್ಕಾರ ಅನ್ನುವಂಥದ್ದ ಕೇಂದ್ರ ಸರ್ಕಾರವನ್ನ ಮೋದಿ ಹೆಸರನ್ನ ಬಳಕೆ ಮಾಡಿಕೊಂಡು ಅವರು ಅವಹೇಳನಕಾರಿ ಭಾಷಣವನ್ನ ಮಾಡಿರ್ತಕ್ಕಂತ ನಿಟ್ಟಿನೊಳಗಡೆ ಇಷ್ಟು ದಿವಸ ಆಗಿ FIR ಆದ್ರೂ ಕೂಡ ಸರ್ಕಾರವೇ ಸ್ವಯಂ ಪ್ರೇರಿತವಾಗಿ ಅವನ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು, ಅವನನ್ನ ಬಂಧನದಲ್ಲಿ ಇಡಬೇಕಾಗಿತ್ತು. ಆದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ದೇಶ ತುಂಬಾ ಇಷ್ಟೆಲ್ಲಾ ಸುದ್ದಿ ಆಗಿದ್ರು ಕೂಡ ಆ ಭಾಷಣವನ್ನ ಕೇಳಿದಂತ ಹೆಣ್ಮಕ್ಳುಗಳು ಹೇಳ್ತಾರೆ, ನಾವಿದ್ದಿದ್ರೆ ಅಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ಹೋಗಿ ಎಳ್ಕ ಬಂದು ಹೊಡಿತಾ ಇದ್ವಿ ಅಂತ ಹೇಳಿ ಅಷ್ಟೊಂದು ಉದ್ರೇಕವಾಗಿ ಆ ಹೆಣ್ಮಕ್ಳ ಮನಸ್ಥಿತಿ ಒಳಗಡೆ ಬರುತ್ತೆ. ಮುಸಲ್ಮಾನ್ ಹೆಣ್ಮಕ್ಳು ಅಂತಲ್ಲ, ಎಲ್ಲಾ ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನಕಾರಿಯಾದಂತ ಭಾಷಣವನ್ನ ಮಾಡತಕ್ಕಂತ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನ ಇನ್ನೂ ಕೂಡ ಹೊರಗಡೆ ತಿರ್ಗಾಡ್ಲಿಕ್ಕೆ ಬಿಟ್ಟಿದಾರಲ್ಲ, ಈ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದ್ಯಾ? ಯಾರಾದ್ರೂ ಒಂದು ಹೋರಾಟಗಾರರು ಒಂದು ಜಾಥವನ್ನ ಮಾಡ್ತಾರೆ, ಒಂದು ರೈತರು ಬೆಳೆದಂತ ಬೆಂಬಲ ಬೆಲೆ ಸಿಗ್ಬೇಕು, ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಹೋರಾಟ ಮಾಡಕ್ ಬಂದವ್ರಿಗೆ ದೇಶದ್ರೋಹದ ಕೇಸನ್ನ ಹಾಕ್ತಿವಿ ಅಂತ ಹೇಳ್ತಾರೆ. ಆದ್ರೆ ಇಷ್ಟೊಂದು ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಪ್ರಚೋದನಕಾರಿಯಾದಂತ ಭಾಷಣವನ್ನ ಮಾಡಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ನ ಯಾಕೆ ಇನ್ನು ಸರ್ಕಾರ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲ? ಸರ್ಕಾರ ಕೇಸ್ ಹಾಕೋದಿರ್ಲಿ, ಅದೇ ವ್ಯಕ್ತಿಯಾಗಿ ದೂರನ್ನ ದಾಖಲು ಮಾಡಿ FIR ಹಾಕಿದ್ರು ಕೂಡ ಇಂತ ಒಂದು ನಾನ್ ಬೇಲೇಬಲ್ ಕೇಸ್ ಒಳಗಡೆ ಅವನನ್ನ ಇನ್ನೂ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ಮಹಿಳೆಯರಿಗೆ ರಕ್ಷಣೆ ಎಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಖಂಡಿಸ್ತಾ ಕಲ್ಲಡ್ಕ ಪ್ರಭಾಕರ್ ಭಟ್ನ ತಕ್ಷಣದಲ್ಲಿ ಬಂಧನ ಮಾಡ್ಬೇಕು. ಬಂಧನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ. ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬಂಧುಗಳೇ, ಈ ದಿವಸ ತಾರೀಖು 21ನೇ ತಾರೀಖಂದು ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ಪ್ರಭಾಕರ್ ಭಟ್ ಅನ್ನೋರು ಬಂದು ಇಲ್ಲಿ ಶಾಂತಿ ರೂಪದಲ್ಲಿರುವಂತ ನಮ್ಮ ಶ್ರೀರಂಗಪಟ್ಟಣವನ್ನ ಇನ್ನು ಕೆಟ್ಟ ಏಳಿಗೆಗಾಗಿ ಅವ್ರ ಬಾಯಿಗೆ ಬಂದಂಗೆ ಪ್ರಜಾಪ್ರಭುತ್ವನ ವಿರುದ್ಧವಾಗಿ ನಡ್ಕೊಂಡಿರುವಂತ ಈ ಪ್ರಭಾಕರ್ ಭಟ್ನ ಅರೆಸ್ಟ್ ಮಾಡಬೇಕು ಮತ್ತು ಕೂಡಲೇ ಅವನ ಈ ಬಂಧಿಸಿ ಜೈಲಿಗೆ ಸೇರಿಸಬೇಕಂತ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ನಾ ಹೇಳ್ತಾ ಇದ್ದೀವಿ ಸರ್.